ಜಮೀನು ಮಾರಿಸ್ತಾವ್ರೆ. ಇವತ್ತು ನಮ್ಮ ಭಾಗದಲ್ಲಿ 30-40% ಕೇರಳ, ತಮಿಳಿಯನ್ಸ್ ಎಲ್ಲ ತಗೊಂಡಿದ್ದಾರೆ. ಎಲ್ಲರೂ ಬಂದು ತಗೋತಾರೆ, ಎಲ್ಲರೂ ಕೊಡ್ತಾ ಇದೀವಿ. ಸರ್ಕಾರದ ಉದ್ದೇಶ ಇವೆಲ್ಲರಿಗಿಂತ ಭೂಮಿನ ಕಿತ್ಕೋಬೇಕು. ಆಯ್ತು, ಭೂಮಿ ಕಿತ್ಕೊಂಡು ನಮ್ಮ ಮಕ್ಳು ಎಲ್ಲಿ ಕಳಿಸಿರಿ? ಏಗಳು ಬರ್ತಾವ, ಕೆಲ್ಸಗಳು ಸಿಕ್ಕಲ್ಲ, ಊಟಕ್ಕೆ ಅನ್ನ ಇರಲ್ಲ. ಜಮೀನ್ ಕೊಟ್ಮೇಲೆ ಹಿಂದೆ ಬ್ರಿಟಿಷರು ಇದ್ರು, ಆದ್ರೆ ಜಮೀನ್ ನಮ್ತವಿತ್ತು. ಇವತ್ತು ಜಮೀನಿಗೆ ಕೈ ಹಾಕ್ತಾವ್ರೆ. ಎಲ್ಲಿ ಕಳಿಸ ನಮ್ಮ ಮಕ್ಕಳನ್ನ? ಲಾಸ್ಟ್ ಊಟ ಬಿತ್ತ ಉಳ್ಳಿಗಿಲ್ಲಿ ಬೆಳ್ಕೊಳಕ್ಕೂ ಅವಕಾಶ ಇಲ್ಲ. ಅಂತ ವಿಚಿತ್ರವಾದ ಪ್ರಾಣ ನಮ್ಗೇನು ರೈತ ವಿರೋಧಿ ಕಾನೂನುಗಳನ್ನ ಇನ್ನಿಂದ ನೀವು ನೋಡಿ ಮನ್ಸು ಮಾಡಿ, ನಾ ಈ ವೇದಿಕೆ ಮೇಲೆ ಹೇಳ್ತೀವಿ, ಇನ್ನು 10-15 ವರ್ಷದಲ್ಲಿ ನಮ್ಮ ಹತ್ರ ಭೂಮಿ ಇರಲ್ಲ. ನಾವು ಒಗ್ಗಟ್ಟಾಗದೆ ಹೋದ್ರೆ ನಮ್ಮ ಮಕ್ಕಳಿಗೆ ನಾವು ಮೋಸ ಮಾಡ್ದಂಗ ಆಯ್ತೆ. ಏನಾರು ಆಗ್ಲಿ, ನಮ್ಮ ಮಕ್ಕಳು ನಮ್ಮ ಅಪ್ಪ ಬಡ್ಡೇನ ಇದನ್ನ ಹೋರಾಟ ಮಾಡಿದ್ರೆ ಉಳಿಸ್ಕೊಂಡು ನನ್ನ ಬೀದ ನಿಲ್ಸನ ಅಂತಾರೆ ನಮ್ಮ ಅಕ್ಕ. ನಮ್ಮ ತಾತ ಮುತ್ತಾತ ನನ್ನ ಜಮೀನ್ ಕೊಟ್ರೆ ನಾವು ಅದನ್ನ ಉಳಿಸಿ ನಮ್ಮ ಮುಂದಿನ ಪೀಳಿಗೆ ಕೊಡ್ಬೇಕು. ಇದು ಬಹಳ ಕಷ್ಟವಾದ ಕೆಲಸ. ಕೋಟಿ ಬೆಲೆ ಬಾಳ್ತಾ ಇದೆ ನಮ್ಮ ಆಸೆಗೆ. ಇವತ್ತು ದೇವನಹಳ್ಳಿಲಿ 3 ವರ್ಷ ಹೋರಾಟ ಮಾಡೋದು. ಯಾಕೆ ಅಂದ್ರೆ ಹಿಂದೆ ಕೊಟ್ಟರವ್ರೆಲ್ಲ ಏರ್ಪೋರ್ಟ್ಗೆ ಇವತ್ತು ಕಕ್ಕ ಸ್ಕೂಲ್ ತೊಳೆಕ್ ಹೋಯ್ತಾವ್ರೆ. ಏನ್ ಹೇಳಿ, ಅವ್ರ ಕಣ್ಣು ಕಾಣ್ತಾವ್ರೆ. ಹಾಗಾಗಿ ಹೋರಾಟ ಸ್ಥಿರವಾದ ಹೋರಾಟ ನಡೆಸ್ತು. ಬಿಡದಿ 5 ಕೋಟಿ ಯಾರು ಆದ್ರೂ ಬಿಡ್ತಾ ಇಲ್ಲ. ಬಿಡದಿಲಿ 9,500 ಎಕರೆ. ಇನ್ನೊಂದೇನ್ ಮಾಡ್ತಾರೆ ಸರ್ಕಾರ ಅಂದ್ರೆ, ಎಲ್ಲಿ ಗೋಮಾಳಗಳು ಸರ್ಕಾರಿ ಭೂಮಿ ಅಲ್ಲಿ ಅಲ್ಲಿ 2,500 ಸರ್ಕಾರಿ ಭೂಮಿ ಪ್ಲಸ್ ಗೋಮಾಳ ಅದ. ಆ ಕಣ್ಣು DK ಶಿವಕುಮಾರ್ ಬೇಕು. ಅದು ಆ ಭೂಮಿನ ಸುಲಭವಾಗಿ ಹೊಡ್ಕತ್ತಾರ ಅವರು. ಮತ್ತೆ ಬೇನಾಮಿ ಆಸ್ತಿಗಳು ಮಾಡಿರ್ತಾರೆ. ಇಲ್ಲಿ ನೋಡಿ, ಏನೋ ನಿಕ್ಷೇಪಗಳು ಏನೋ ಇರ್ಬೇಕು. ಇಲ್ಲಿ ನೀರ್ ಕೊಡ್ಬಿಟ್ರೆ ರೈತರು ಜಮೀನ್ ಕೊಡಲ್ಲ. ಏನೋ ಒಂದ್ ಇರ್ಬೇಕು ನನಗೆ ಗೊತ್ತಾದಾಗ. ಇಲ್ಲಿ ಯಾವ್ದೋ ಒಂದು ನಿಕ್ಷೇಪ ಅವ್ರಿಗೆ ಗೊತ್ತಿರ್ತದೆ. ಆ ನಿಕ್ಷೇಪ ಹೊಡ್ಕೋಬೇಕಾರೆ, ಇಲ್ಲ ಗೋಮಾಳಗಳು ಹೊಡ್ಕೋಬೇಕಾರೆ ನೀವು ಭೂಮಿ ಮಾರ್ಬೇಕು. ಭೂಮಿ ಮಾರ್ಬೇಕಾದ್ರೆ ನೀರ್ ಕೊಡಬಾರ್ದು. ನೀರ್ ಕೊಟ್ಟಿರ್ತಾರೆ, ನೀವು ಇಲ್ಲಿ ಉಟ್ಕೊಳ್ಳೋದು. ನೀವು ಮತ್ತೆ ಅವ್ನು ಕೊಡ ಪುಡಿಗಾದ್ರೆ ಕೈ ಕೊಟ್ಕೊಂಡು ನಿಂತ್ಕೋಬೇಕು. ಅವಿವೇಕಿ, ನಿಂಗೆ ಎಷ್ಟು ಲಕ್ಷ ಬೇಕು ನಾ ಕೊಡ್ತೀನಿ, ನಂಗೆ ನೀರ್ ಕೊಡಿಯನಿ. ಆ ಅವಿವೇಕಿಗೆ ಹೇಳಿ, ಹೊಳಲ್ಕೆರೆಯಿಂದ ನೀ ಆಯ್ಕೆ ಆಗ್ಬೇಕಾದ್ರೆ ನೀರ್ ಬೇಕು. ಇಲ್ಲ ಇಲ್ಲೇ ನಿನ್ನ ಮುಂದಕ್ಕೆ MLA ಅಲ್ಲ, ನೀ ಯಾವಕ್ಕೂ ಬರ್ಬಿಡಲ್ಲ. ಹಂಗ್ ಮಾಡ್ತೀವಿ. ಈ ತರ ಒಂದು ದಿಟ್ಟ ಇಷ್ಟೇ ಜನ ಸಾಕು. ಇಲ್ಲಿ ಜನದ ಪ್ರಶ್ನೆ ಇಲ್ಲ. ನಾ ಬದಲಾವಣೆ ಆದ್ರೆ ಜಗ ಬದಲಾವಣೆ ಆಯ್ತದೆ. ನಿಮ್ಗೆ ಅರ್ಥ ಆಯ್ತಾ? ನಾವುಗಳು ಬದಲಾವಣೆ ಎಷ್ಟು ದಿನ ಬಕ್ಕೊಂಡು ಹೋಗ್ತಾರಿ ನೀವು? ಎಷ್ಟು ದಿನ ಮಾಡಕ್ಕಾದ್ದು ನಾವು? ಏನ್ ನಮಗ್ ಬೆಲೆ ಇಲ್ವಾ? ರೈತ ಅಂದ್ರೆ ಯಾರ? ಇಡೀ 140 ಕೋಟಿ ಅನ್ನ ಹಾಕವ. ನಾವು ಎದ್ದೇಳ್ಬೇಕು ನಾವು. ನೀನು ತಾನೇ ಒಂದು ಬೈಬೇಡಪ್ಪ, ಕಾನೂನು ಚೌಕಟ್ಟಲ್ಲಿ ಬನ್ನಿ. ಇಷ್ಟಾದ್ರೂ ರೈತರು ಎದ್ದು ನಿಲ್ಲಲ್ಲ ಅಂದ್ರೆ ಎಲ್ಲಾ ಕಡೆನೂ ಪ್ರಾಬ್ಲಮ್ ಆಗ್ತದೆ. ಅದು ಇನ್ಯಾರೋ ಬಂದ್ಬಿಡಿ ಎಲ್ಲ ಓಡೋಯ್ತದೆ. ಇವತ್ತು ನೀವು ಅಮೂಲ್ಯ ನಿಮ್ ದುಡ್ಡಲ್ಲಿ ಬಂದಿರೋದು. ನಿಮ್ ದುಡ್ಡಲ್ಲಿ ಇಲ್ಲಿ ಬಂದು ನಿಮ್ಮ ಬೈಕ್ ಪೆಟ್ರೋಲ್ ಹಾಕ ಬಂದಿರೋದು ಇಲ್ಲಿಗೆ. ನೀವೆಲ್ಲ ಸಾಮಾನ್ಯರು, ಅಸಾಮಾನ್ಯರು ನೀವೆಲ್ಲವ. ಇವತ್ತು ಇಷ್ಟು ವಿರೋಧ ನಡಿಯಲ್ಲಿ ಬಂದು ಕೂತಿದ್ರಿ ಅಂದ್ರೆ ಇಡೀ ಹೊಳಲ್ಕೆರೆನ ನಾವು ಕಟ್ಟಬೇಕು. ಒಂದು ಕಟ್ಬೋದು ನಾವು. ಹೊಸ ಯುಗನೇ ಕಟ್ಬೋದು. ಅದಕ್ಕೆ ಇಡೀ ನಮ್ಮ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ ಜೊತೆಗಿರ್ತೀವಿ.